ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ಲ ಕೂತ್ಕೊಳ್ಳಿ. ಎಲ್ಲರೂ ಇವತ್ತು ಕನ್ನಡ ಪಾಠ ಬುಕ್ ತೆಗಿರಿ. ಇವತ್ತಿನ ಪಾಠ ನಾನು ನಿಮಗೆ ಒಂದು ಒಳ್ಳೆ ಕಥೆ ಹೇಳ್ಬೇಕಂತಿದ್ದೇನೆ. ಮಕ್ಕಳೇ, ನಿಮಗೆಲ್ಲ ಇಂಟ್ರೆಸ್ಟ್ ಉಂಟಲ್ಲ ಕಥೆಯಲ್ಲಿ? ಇವತ್ತು ಟೀಚರ್ ಕಥೆ ಹೇಳ್ತಿದ್ದಾರೆ. ಇವತ್ತು ಟೀಚರ್ ಕಥೆ ಹೇಳ್ತಿದ್ದಾರೆ. ನನಗೆ ಖುಷಿ ಆಗ್ತಾ ಉಂಟು. ಇವತ್ತು ನನಗೆ ನಿದ್ದೆ ಬರೋದಿಲ್ಲ. ಹೌದೌದು, ಟೀಚರ್ ನಿನಗೆ ಇವತ್ತೊಂದು ದಿನ ಕಥೆ ಹೇಳ್ತಾರೆ. ನಾಳೆಯಿಂದ ನೋಡು, ಟೀಚರ್ ಕಥೆನೇ ಹೇಳುವುದಿಲ್ಲ. ನೀನು ಇವತ್ತು ಮಲಗಬೇಡ. ನಾನು ಯಾವಾಗಲೂ ಮಲಗುವುದಿಲ್ಲ. ಸ್ಕೂಲಲ್ಲಿ ನಾನು ಪಾಠ ಕೇಳಲಿಕ್ಕೆ ಬರೋದು, ನಿನ್ನಾಗೆ ನಿದ್ದೆ ಮಾಡ್ಲಿಕ್ಕೆಲ್ಲ. ಗೊತ್ತಾಯ್ತಲ್ಲ? ನೀನು ಇವತ್ತೊಂದು ದಿನ ಖುಷಿ ಪಡಬೇಡ. ನಾಳೆಯಿಂದ ಟೀಚರ್ ಪಾಠ ಮಾಡ್ತಾರೆ. ಇವತ್ತೊಂದು ದಿನ ಮಾತ್ರ ಟೀಚರ್ ನಿಂಗೆ ಕಥೆ ಹೇಳೋದು. ಯಾಕೆ ಅಂತ ಟೀಚರಿಗೆ ಸಹ ಗೊತ್ತು, ನೀನು ನಿದ್ದೆ ಮಾಡ್ತೀಯ ಅಂತ ಸ್ಕೂಲಲ್ಲಿ. ಅಲ್ಲಿಬ್ರು ಏನ್ ಮಾಡ್ತಿದ್ದೀರಾ? ಏನ್ ಮಾತುಕತೆ ನಿಮ್ದು ಇಬ್ಬರದು ಕೂಡ? ಕಥೆ ಹೇಳ್ಬೇಕಾ ಬೇಡವಾ? ನೀವೇ ಡಿಸೈಡ್ ಮಾಡಿ ಮಕ್ಕಳೇ. ಏನಿಲ್ಲ ಮಿಸ್, ರೋಹಿತ್ಗೆ ಕಥೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಹೇಳ್ತಿದ್ದಾನೆ ರೋಹಿತ್, ಟೀಚರ್ ಕಥೆ ಹೇಳ್ತಿದ್ದಾರೆ ಅಂತ. ಇವತ್ತು ಅವನಿಗೇನೋ ತುಂಬಾ ಖುಷಿ. ಹೌದು ಟೀಚರ್, ನನಗೆ ಕಥೆ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನನ್ನ ಅಮ್ಮ ನನಗೆ ಯಾವಾಗಲೂ ರಾತ್ರಿ ಕಥೆ ಹೇಳಿ ನನ್ನನ್ನು ಮಲಗಿಸುತ್ತಾರೆ. ಆಯ್ತು ಮಕ್ಕಳೇ, ಆಗ ನಾನು ಕಥೆ ಹೇಳಲು ಶುರು ಮಾಡ್ಲಾ? ಕಾಗಿ ಮತ್ತು ನರಿ. ಕಥೆಯ ಮೊದಲ ಹೆಡ್ಡಿಂಗ್ ಕಾಗಿ ಮತ್ತು ನರಿ. ಕಾಗಿ ಮತ್ತು ನರಿ. ಒಂದು ಊರಿನಲ್ಲಿ ಒಂದು ಕಾಗಿ ಇತ್ತು. ಅದಕ್ಕೆ ತಾನು ಬಹಳ ಸುಂದರಿ ಎಂಬ ಜಂಬ ಇತ್ತು. ನಮ್ಮ ಸ್ಕೂಲಲ್ಲಿ ಯಾರು ಸುಂದರಿ? ಯಾರಿಗೆ ಜಂಬ ಉಂಟು ನಮ್ಮ ಸ್ಕೂಲಲ್ಲಿ? ಮೀನಾ, ನಿಂಗೇನೆ. ನೀನು ಸುಂದರಿ ಅಂತ ನಿನಗೆ ತುಂಬಾ ಜಂಬ. ಅದೇ ತರ ಇಲ್ಲಿ ಕಾಗೆ ಒಂದುಂಟು, ಅದಕ್ಕೇನೋ ಜಂಬ ಅಂತೆ ತುಂಬಾ. ಏನ್ ಟೀಚರ್, ನನಗೆ ನೀವು ಸುಂದರಿ ಅಂತ ಹೇಳುದು? ನಾನು ಸುಂದರಿ ತಾನೆ, ಆದ್ರೆ ನನಗೆ ಜಂಬ ಏನಿಲ್ಲ. ನೀವು ಸುಳ್ಳು ಸುಳ್ಳು ಹೇಳ್ಬಿಡಿ ಟೀಚರ್, ನನಗೆ ಬೇಜಾರಾಗುತ್ತೆ. ಸಾಕು ಸಾಕು, ನೀನು ಯಾವಾಗಲೂ ನಿನ್ನನ್ನೇ ಹೊಗಳೋದು. ಈಗ ಟೀಚರ್ ಏನೋ ಸುಂದರಿ ಅಂತ ಹೇಳಿದ್ರೆ ನಿಮಗೆ ಜಂಬ ಬರೋದು ಬೇಡ. ಇಲ್ಲದೆ ಇನ್ನಷ್ಟು ಹುಡುಗರು ಇದೇ ತರ ಆಗುತ್ತೆ, ಕಾಗೆ ತರನೇ ಆಗುತ್ತೆ. ನೋಡು ನೋಡು, ಸ್ವಲ್ಪ ಕಿವಿ ಕೊಟ್ಟು ಕೇಳು ಇವತ್ತಿನ ಸ್ಟೋರಿ ಎಂತ ಅಂತೇಳಿ. ಒಂದು ದಿನ ಮನೆಯೊಳಗೆ ನುಗ್ಗಿ ತಟ್ಟೆಯಲ್ಲಿಟ್ಟಿದ್ದ ರೊಟ್ಟಿಯನ್ನು ತಿನ್ನುತ್ತಾ ಕುಳಿತಿತ್ತು. ಮನೆಯೊಳತಿ ಓಡಿಸಿದಳು. ಮನೆಯ ಹೊರಗೆ ಹೋಗಿ ಮರದ ಮೇಲೆ ಕುಳಿತಿತ್ತು. ಕೆಳಗಡೆ ಒಂದು ನರಿ ನಿಂತು ಅದನ್ನೇ ನೋಡುತ್ತಿತ್ತು. ತನ್ನ ಸೌಂದರ್ಯವನ್ನು ಕಂಡು ನರಿ ಗುತ್ತಿ ಎಂಬ ಜಂಬದಿಂದ ಕಾಗೆ ನಡೆಯುತ್ತಿತ್ತು. ನೋಡು ನೋಡು, ಕಾಗೆ ಕೂಡ ಹಾಗೇನೆ ಜಂಬದಲ್ಲಿ ಕುಳಿತಿತ್ತಂತೆ. ಈಗ ಕೇಳ್ತೀಯಾ? ಅದೇ ತರ ನೀನು ಕೂಡ ಜಂಬದಲ್ಲಿ ಕುಳಿತಾನೇ ಇರ್ತೀಯ ಇಡೀ ದಿನ. ಸುಮ್ಮನೆ ಇರು, ನನಗೆ ಡಿಸ್ಟರ್ಬ್ ಮಾಡಬೇಡ. ಈ ಕಥೆಯನ್ನು ಕೇಳಲಿಕ್ಕೆ ನನ್ನನ್ನು ಬಿಡು. ಟೀಚರ್ ಹೇಳ್ತಾನೆ ಹೋಗ್ಲಿ, ನಾನು ಕಿವಿ ಕೊಟ್ಟು ಕೇಳ್ತೇನೆ. ನೀನಂತೂ ಕೇಳುದಿಲ್ಲ. ನಿಂಗೆ ಯಾವಾಗಲೂ ನಿದ್ರೆ ನಿದ್ರೆ ನಿದ್ರೆ. ಮಕ್ಕಳೇ, ನನಗೆ ಕಥೆ ಅರ್ಥ ಆಗುತ್ತೆ ತಾನೇ? ಇವರನ್ನ ಹೇಳ ಬೇಡವಾ? ಇವರ ನಿಮ್ಗೆ ನಾಳೆ ಹೇಳ್ತೇನೆ ಮಕ್ಕಳೇ. ಇವತ್ತು ನಾನು ಓದಿ ಕಥೆಯನ್ನು ಮುಗಿಸುತ್ತೇನೆ, ಇಲ್ಲದಿದ್ದರೆ ನೆಕ್ಸ್ಟ್ ಪೀರಿಯಡ್ಗೆ ಲೇಟ್ ಆಗುತ್ತೆ ಮಕ್ಕಳೇ. ಮೆಲ್ಲನೆ ನರಿ ಹೇಳಿತ್ತು, ಕಾಗಿ ರಾಣಿ, ನೀನೆಂತ ಸುಂದರಿ. ನಿನ್ನ ಕಣ್ಣುಗಳು ನಕ್ಷತ್ರದಂತಿದೆ, ಮೂಗು ದಾಸವಾಳದಾಗಿದೆ, ಹಲ್ಲುಗಳು ದಾಳಿಂಬೆಯ ಬೀಜದಂತಿದೆ. ನಿನ್ನ ರೂಪವೇ ಇಷ್ಟೊಂದು ಮೋಹಕವಿರುವಾಗ ನಿನ್ನ ಧ್ವನಿ ಅದೆಷ್ಟು ಇಂಪಿರಬೇಡ. ಎಲ್ಲಿ ಒಂದು ಹಾಡನ್ನು ಹೇಳುವೆಯಾ? ಕಾಗಿಗೂ ಆಸೆ ಮೂಡಿತ್ತು. ನರಿಯನ್ನು ಮೆಚ್ಚಿಸಿ ಬಿಡಬೇಕೆಂದು ನಿರ್ಧರಿಸಿ ಆಡಲು ಬಾಯಿ ತೆರೆಯಿತು. ತಕ್ಷಣ ರೊಟ್ಟಿಯ ತುಂಬಿ ಕೆಳಗೆ ಬಿದ್ದಿತು. ನರಿ ಅದನ್ನೆಂತುಕೊಂಡು ಓಡಿ ಹೋಯಿತು. ನೀತಿ, ಹೊಗಳಿಕೆಯ ಮಾತಿಗೆ ಮರಳಾಗಬಾರದು. ಚಂದ ಇತ್ತು ಮಿಸ್ ಇದು ಕಥೆ, ನನಗೆ ಇಷ್ಟ ಆಯ್ತು. ಸಾಕು ಸಾಕು, ನೀನು ಹೊಗಳಿದ್ದು. ಟೀಚರ್ ಕನ್ನಡ ಇವತ್ತು ಪಾಠ ಮಾಡೋದೇನು ಸರಿಯಾಗಿಲ್ಲ. ಟೀಚರಿಗೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ ಕಾಣುತ್ತೆ. ಹೌದು ತಾನೇ, ಆ ಟೀಚರ್ ಪಾಪ ಇಂಗ್ಲಿಷ್ ಟೀಚರ್, ಕನ್ನಡ ಟೀಚರ್ ಇಲ್ಲ ಅಂತೇಳಿ ಪಾಪ ಆ ಟೀಚರ್ ಬದಲು ಈ ಟೀಚರ್ ಇವತ್ತು ಪಾಠ ಮಾಡೋದು. ನಿಂಗೆ ಅಷ್ಟೊಂದು ಬುದ್ಧಿ ಇಲ್ವಾ? ನೀನ್ ಪಾಪ ಆ ಟೀಚರಿಗೆ ಏನೆಲ್ಲ ಹೇಳ್ಬೇಡ ಪಾಪ. ಸಾಕು ಸಾಕು, ನೀನು ಆ ಟೀಚರಿಗೆ ಹೋಗಲಿದ್ದು. ಆ ಟೀಚರ್ ಇಂಗ್ಲಿಷ್ ಪಾಠ ಮಾಡೋದು ಟೀಚರ್ ನನಗೆ ಸಹ ಗೊತ್ತು. ಆದರೂ ಕೂಡ ಇಂಗ್ಲಿಷ್ ಕಲಿತವರಿಗೆ ಇಂಗ್ಲಿಷ್ ಪಾಠ ಮಾಡೋರಿಗೆ ಕನ್ನಡ ಓದಲಿಕ್ಕೆ ಬರೋದಿಲ್ವಾ? ನಮಗೆ ಬೈತಾರೆ ಕನ್ನಡ ಓದಲಿಕ್ಕೆ ಬರದಿದ್ರೆ. ಅವರು ಮಾಡೋದು ಸರಿಯಾ? ಓಕೆ ಮಕ್ಕಳೇ, ಇವತ್ತಿಗೆ ನಾನು ಈ ಕಥೆ ಇಲ್ಲೇ ಮುಗಿಸುತ್ತೇನೆ. ಬರ್ಲಾ ಮಕ್ಕಳೇ? ಓಕೆ, ಬಾಯ್. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ಟೀಚರ್. ನಿಮ್ಮ ಕಥೆ ಇವತ್ತು ತುಂಬಾ ಇಷ್ಟ ಆಯ್ತು ನನಗೆ ಕೇಳಲು. ಏನ್ ಮಗ, ಇವತ್ತು ಬಾರಿ ನೀನು ಖುಷಿಯಲ್ಲಿದ್ದೀಯಾ? ಏನು ಸಮಾಚಾರ? ಹೌದಮ್ಮ, ನಾನು ತುಂಬಾ ಖುಷಿಯಲ್ಲಿದ್ದೇನೆ. ನಾನಿವತ್ತು ಶಾಲೆಯಲ್ಲಿ ಮಲಗಲಿಲ್ಲ. ಯಾಕೆ ಕೇಳು ನೋಡುವ. ಹಾಗೇನಾಯ್ತು ಮಗ ಇವತ್ತು ಸ್ಕೂಲಲ್ಲಿ? ನನಗೆ ಹೇಳು ನೀನು. ಯಾಕೆ ಮಲಗಲಿಲ್ಲ ನೀನು? ಅಂದಾಗಿನೇ, ಇಲ್ಲದ್ರೆ ಯಾವಾಗಲೂ ಮಲಗ್ತೀಯ ಸ್ಕೂಲಲ್ಲಿ. ಇವತ್ತು ಟೀಚರ್ ಕಥೆ ಹೇಳಿದ್ರು.
ಫಸ್ಟ್ ಇಷ್ಟ ಆಯ್ತು ಆ ಕಥೆಯಲ್ಲಿ ಏನಿತ್ತು? ಅಮ್ಮ ಇವತ್ತು ಯಾವುದು ಕಥೆ ನಿಮಗೆ ಗೊತ್ತುಂಟಾ? ಕಾಗೆ ಮತ್ತು ನರಿ. ಆ ನರಿ ಮತ್ತು ಕಾಗೆ ಕಥೆಯಲ್ಲಿ ನನ್ನ ಫ್ರೆಂಡ್ ಒಬ್ಳು ಇದ್ಲು. ಅದೇನು ಟೀಚರ್ ಯಾವುದಕ್ಕೆ ಹೋಲಿಸಿದ್ರು ಗೊತ್ತುಂಟಾ? ಕಾಗೆಗೆ. ಹಾಗೆಲ್ಲ ಹೇಳ್ಬಾರ್ದು ಮಗ, ಅವಳಿನ ಫ್ರೆಂಡ್ ಅಲ್ಲ, ಅವಳಿನ ಬೆಸ್ಟ್ ಅಲ್ಲ. ನೀನ್ ಯಾಕೆ ಹಾಗೆಲ್ಲ ಹೇಳ್ತೀಯಾ? ಟೀಚರ್ ಸುಮ್ಮನೆ ಅದನ್ನ ಎಕ್ಸಾಂಪಲ್ ಕೊಟ್ಟದ್ದು ಮಗ. ನೀನು ಅವಳಿಗಿನ್ನ ತಮಾಷೆ ಮಾಡಬೇಡ ಹಾಗೆಲ್ಲ. ಇಲ್ಲಮ್ಮ, ನಿಂಗೆ ಗೊತ್ತಿಲ್ಲ, ಅವಳು ಜೋರಿದ್ದಾಳೆ, ಅವಳನ್ನ ಬೆಸ್ಟ್ ಕೂಡ, ಆದ್ರೂ ಅವಳು ಜೋರಿದ್ದಾಳೆ. ಸ್ಕೂಲಲ್ಲಿ ನನಗೆ ಎಷ್ಟು ಕೀಟಲೆ ಮಾಡ್ತಾನೆ ನಿಂಗೆ ಗೊತ್ತುಂಟಾ? ಇಲ್ಲಲ್ಲ, ಮತ್ತೆ ನೀನು ಹಾಗೆಲ್ಲ ಹೇಳ್ಬೇಡ, ಅವಳಿಗೆ ಹೊಗಳ್ಬೇಡ. ಟೀಚರ್ ಕೂಡ ಅವಳಿಗೆ ಹೊಗಳ್ತಾರೆ ಕೆಲವು ಸತಿ ಅಲ್ಲ. ಇವತ್ತು ಮಾತ್ರ ಟೀಚರ್ ಅವಳಿಗೆ ಜಂಬದ ಕಥೆಯಲ್ಲಿ ಅವಳನ್ನು ಹೊಗಳಿದ್ದು ಟೀಚರ್ ಅಷ್ಟೇ. ಆಯ್ತು ಮಗ, ಅದೇನೋ ಕತೆ ಹೇಳಿದ್ರ ಟೀಚರಿಗೇನೇ ಗೊತ್ತು. ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಕತೆ ಏನಂತೇಳಿ. ಈ ನಿಮ್ಮ ಇಬ್ಬರ ನಡುವೆ ನಾನಿಲ್ಲ. ಬಾ, ಹೊಟ್ಟೆ ಹಸಿವು ಆಗ್ತಾ ಉಂಟು, ಏನಾದ್ರು ತಿಂದು ಬರುವ. ಬಾ, ಬೇಗನೆ ಬಾ ಮಗ, ಬಾ, ಲೇಟ್ ಮಾಡಬೇಡ ಇನ್ನು. ಆಯ್ತಮ್ಮ, ನೀನೊಬ್ಳು ಮನೆಗೆ ಬಂದೆ ಕಿರಿಕಿರಿ ಮಾಡ್ತೀಯ, ಊಟ ಮಾಡು ಅಂತೇಳಿ. ಅಯ್ಯೋ ದೇವ್ರೆ, ಸ್ಕೂಲಲ್ಲಿ ಅವಳು, ಮನೆಯಲ್ಲಿ ನೀನು. ನನಗೊಂದ್ಸತಿ ಒಬ್ಬನೇ ಬಿಡು ಅಮ್ಮ ನೀನು. ಅದೇನು ಊಟ ಅಂತೇಳಿ ತಲೆ ತಿಂತೀಯ. ಸ್ಕೂಲಲ್ಲಿ ಪಾಠ ಅಂತೇಳಿ ಟೀಚರ್ ತಲೆ ತಿಂತಾರೆ. ಇವತ್ತೇನೋ ಕತೆ ಹೇಳಿದ್ರು. ಅಯ್ಯೋ ದೇವ್ರೆ, ನಾಳೆ ಅದೇ ಸ್ಕೂಲಿಗೆ ಹೋಗ್ಬೇಕಲ್ಲ, ನಾಳೆ ಏನ್ ಹೇಳ್ತಾರೋ ಟೀಚರ್. ಥ್ಯಾಂಕ್ ಯು ಅಮ್ಮ, ನನ್ನ ಫೇವರೇಟ್ ತಿಂಡಿ ತಂದದಕ್ಕೆ ಥ್ಯಾಂಕ್ ಯು. ಆಗದಿಂದ ವೈದ್ಯ ಮಗ ನೀನು ಊಟಕ್ಕೆ ಬಾ ಅಂತ ಅಮ್ಮ ಎಂತ ಕಿರಿಕಿರಿ ಮಾಡ್ತಾರೆ ಅಂತೇಳಿ ಈಗ ಖುಷಿಯಾಗಿಲ್ಲ ನಿಂಗೆ? ಅದಕ್ಕೆ ನಾನು ಹೇಳಿದೆ ಬೇಗ ಬಾ ಮಗ, ಲೇಟ್ ಮಾಡಬೇಡ ಅಂತೇಳಿ. ಈಗ ಖುಷಿ ಆಯ್ತು ತಾನೇ? ತಿನ್ನು ಮಗ, ತಿನ್ನು, ಬೇಗ ತಿನ್ನು. ಹಬ್ಬ, ಹೊಟ್ಟೆ ತುಂಬಿತ್ತು. ಇವತ್ತು ಖುಷಿನೇ ಖುಷಿ. ಶಾಲೆಯಲ್ಲಿ ಖುಷಿ, ಮನೆಯಲ್ಲೂ ಖುಷಿ. ಹೊಟ್ಟೆ ತುಂಬಾ ತಿಂದು ನಿದ್ದೆ ಬರ್ತಾ ಉಂಟಮ್ಮ ನನಗೀಗ. ಅಯ್ಯೋ, ನಿದ್ದೆ ಬರ್ತಾ ಉಂಟು, ಹೊಟ್ಟೆ ತುಂಬಿ ಹೋಯ್ತು. ಆಯ್ತು ಮಗ, ನೀನೋಗಿ ಮಲಗು. ಬೆಳಿಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕು ಆಯ್ತಾ? ನಾಳೆ ಸ್ಕೂಲಲ್ಲಿ ಮಲಗಬೇಡ. ಇವತ್ತು ಹೊಟ್ಟೆ ತುಂಬಾ ತಿಂದಿ ನೀನು. ನಾಳೆ ಕೂಡ ಇದೇ ರೀತಿ ನಿಂಗೆ ಬೇಕಿದ್ರೆ ನೀ ಸ್ಕೂಲಲ್ಲಿ ಮಲಗಬಾರ್ದು, ಓಕೆನಾ? ಈ ಹೌದಮ್ಮ, ನೀನು ನನಗೆ ಇಷ್ಟೆಲ್ಲ ತಿಂಡಿ ತಂದು ಕೊಡ್ತೀಯಾ ನಾನು ಸ್ಕೂಲಲ್ಲಿ ಮಲಗದಿದ್ರೆ? ಅಯ್ಯೋ ನನ್ನ ಮುದ್ದಿನಮ್ಮ, ನಾನಿನ್ನು ಸ್ಕೂಲಲ್ಲಿ ಮಲಗೋದಿಲ್ಲ ಆಯ್ತಾ? ಇವನಿಗೆ ಹೀಗೇನೆ ಹೇಳ್ಬೇಕು, ಇಲ್ಲಾದ್ರೆ ಸ್ಕೂಲಲ್ಲಿ ಮಲಗುತ್ತಾನೆ. ಇದೇ ರೀತಿ ತಿಂಡಿ ಕೊಡ್ತಾನೆ ಅಂದ್ರೆ ಅಮ್ಮ ಇನ್ನು ಸ್ಕೂಲಲ್ಲಿ ಮಲಗೋದಿಲ್ಲ ಇವನು. ಹೀಗಿತ್ತು ನನ್ನ ಐಡಿಯಾ. ಇವತ್ತೊಂದು ದಿನ ಮಾತ್ರ ನನಗೆ ತುಂಬ ಖರ್ಚಾಯಿತು. ಪರವಾಗಿಲ್ಲ, ನನ್ನ ಮಗನೇ ಅಲ್ಲ. ನಾಳೆಯಿಂದ ನೋಡುವ, ಸ್ವಲ್ಪ ಬೇರೆ ತಿಂಡಿ ತಂದು ಅವನನ್ನು ಮಂಗಾಟ ಮಾಡಿ ಸ್ಕೂಲಿಗೆ ಕಳಿಸಿ ನಿದ್ದೆ ಮಾಡದಾಗೆ ನೋಡಬೇಕು. ಏನಮ್ಮ ನೀನು ಗುನ್ಗುಂತಿದ್ಯಾ? ಏನು ಹೇಳ್ತಿದ್ಯಾ ಮನಸ್ಸೊಳಗಡೆನೆ? ಯಾಕೆಮ್ಮ, ಏನು ಬೇಜಾರಾ? ನಾನೆಲ್ಲ ತಿಂದು ಖಾಲಿ ಮಾಡಿದೆ ಅಂತ? ಇಲ್ಲ ಮಗ, ನಾನು ಇವತ್ತಿನ ಯೋಚನೆ ಮಾಡ್ತಿಲ್ಲ, ನಾಳೆ ಏನು ಮಾಡುದಂತ ಯೋಚನೆ ಮಾಡ್ತಿದ್ದೆ. ನೀ ತಿನ್ನು ಮಗ, ಅದು ನಿನಗೇನೆ ತಂದದಲ್ಲ ತಿನ್ಲಿಕ್ಕೆ. ನಾನು ಊಟ ಮಾಡಿದ್ದೇನೆ ಮಗ ಆಗ ಬೇಗ. ನನ್ನ ಹೊಟ್ಟೆ ತುಂಬಿದ್ದೆ. ಈಗ ನಿನ್ನ ಹೊಟ್ಟೆ ಕೂಡ ತುಂಬಿತ್ತಲ್ಲ, ಹೋಗು ಮಗ ಮಲಗು. ಓಕೆ ಅಮ್ಮ, ಓಕೆ ಬಾಯ್. ಅಯ್ಯೋ, ಈ ಮಗನ ರೂಮಿನ ಅವಸ್ಥೆನೇ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದಾನೆ. ಎಲ್ಲಿ ಹೋದ ಇವನು? ಕಾಣ್ತಾನಿಲ್ಲ ರೂಮಲ್ಲಿ. ಎಲ್ಲೋ ಬಾತ್ರೂಮಿಗೆ ಹೋಗಿರ್ಬೇಕು. ಬಿಡು, ನಾನು ಹೋಗಿ ಮಲಗ್ತೀನಿ, ನಾಳೆ ಬೆಳಿಗ್ಗೆ ಮಾಡುವ. ಪ್ರೀತಿಯ ಸ್ನೇಹಿತರೆ, ಈ ಚಾನಲ್ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.